ಎಲ್ಲ ರಾಯರ ಭಕ್ತರಿಗೆ ನಮಸ್ಕಾರ. ಮಂತ್ರಾಲಯಕ್ಕೆ ಹೋಗುವ ಮುನ್ನ ಬಂದ ನಂತರ ಏನು ಮಾಡಬೇಕು ಅದರ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಮಂತ್ರಾಲಯದ ರಾಯರ ದರ್ಶನ ಪಡೆಯಲು ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡ್ತಾರೆ ಅಲ್ವಾ ಸ್ನೇಹಿತರೆ. ಈ ಕಾರಣದಿಂದ ರಾಯರ ಭಕ್ತರು ಆಗಾಗ ಮಂತ್ರಾಲಯ ಯಾತ್ರೆಗಳನ್ನು ತೆಗೆದುಕೊಳ್ತಾರೆ. ಮಂತ್ರಾಲಯದಲ್ಲಿ ರಾಯರ ದರ್ಶನ ಪಡೆದ ನಂತರ ನಾವು ಏನು ಮಾಡಬೇಕು ಅಂದರೆ, ಶ್ರೀ ರಾಘವೇಂದ್ರ ಸ್ವಾಮಿ ಅಥವಾ ರಾಯರು ಭಗವಾನ್ ನಾರಾಯಣನ ಶ್ರೇಷ್ಠ ಭಕ್ತರಲ್ಲಿ ಒಬ್ಬರು ಸ್ನೇಹಿತರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಆಡಳಿತವು ರಾಯರು ಮತ್ತು ಅವರ ಭಕ್ತರ ಸೇವೆಗೆ ತನ್ನನ್ನು ಅರ್ಪಿಸಿಕೊಂಡಿದೆ ಸ್ನೇಹಿತರೆ. ಮಂತ್ರಾಲಯಕ್ಕೆ ಭಕ್ತರು ಕೈಗೊಳ್ಳುವ ತೀರ್ಥಯಾತ್ರೆಯನ್ನು ಅತ್ಯಂತ ಅರ್ಥಪೂರ್ಣ ಮತ್ತು ಆಧ್ಯಾತ್ಮಿಕವಾಗಿ. ಮಂತ್ರಾಲಯ ದರ್ಶನ ಮಾಡುವಾಗ ನಾವು ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಗೊತ್ತಾ ಸ್ನೇಹಿತರೆ. ಮಂತ್ರಾಲಯ ಯಾತ್ರೆಯನ್ನು ಆರಂಭಿಸುವ ಮುನ್ನ ಹೀಗೆ ಮಾಡಿ ಸ್ನೇಹಿತರೆ. ಕಡ್ಡಾಯವಾಗಿ ನಿಮ್ಮ ಕುಲ ದೇವತೆಯ ಪ್ರಾರ್ಥನೆ ಮಾಡಬೇಕು ಸ್ನೇಹಿತರೆ. ಯಾತ್ರೆಗಳನ್ನು ತೆಗೆದುಕೊಳ್ಳುವಾಗ ಮುನ್ನ ನೀವು ಯಾವ ಕಾರಣಕ್ಕಾಗಿ ಮಂತ್ರಾಲಯ ಯಾತ್ರೆ ಮಾಡ್ತಿದ್ದೀರಿ ಎಂಬುದನ್ನು ಯೋಚಿಸಿ ಮಂತ್ರಾಲಯಕ್ಕೆ ಹೋಗುವ ಮುನ್ನ ಧೂಮಪಾನ, ಮದ್ಯಪಾನ, ಮಾಂಸಾಹಾರ ಮತ್ತು ಇತರ ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸಿ ಸ್ನೇಹಿತರೆ. ಒಂದು ವೇಳೆ ನಿಮಗೆ ಇದು ಸಂಪೂರ್ಣವಾಗಿ ಅಸಾಧ್ಯವಾದರೆ ನೀವು ಮಂತ್ರಾಲಯದಲ್ಲಿರುವಾಗ ಅವುಗಳನ್ನು ಬಿಟ್ಟುಕೊಡಲು ಪ್ರಯತ್ನಿಸಿ ಸ್ನೇಹಿತರೆ. ಮಂತ್ರಾಲಯಕ್ಕೆ ಬಂದ ನಂತರ ಹೀಗೆ ಮಾಡಿ ಸ್ನೇಹಿತರೆ. ಯಾತ್ರೆಗಳ ಅನುಕೂಲಕ್ಕಾಗಿ ಮಠದಿಂದ ಸ್ಥಾಪಿಸಲಾದ ಮನೆಗಳು, ಅತಿಥಿ ಗೃಹಗಳಲ್ಲಿ ತಂಗಬಹುದು ಸ್ನೇಹಿತರೆ. ಕಡ್ಡಾಯವಾಗಿ ಮಠ ಅನುಸರಿಸುವ ಸಂಪ್ರದಾಯಗಳನ್ನು ಮತ್ತು ಆಚರಣೆಗಳನ್ನು ಗಮನಿಸಿ ಮತ್ತು ಗೌರವಿಸಿ ಸ್ನೇಹಿತರೆ. ರಾಯರ ಸನ್ನಿಧಾನವನ್ನು ಪ್ರವೇಶಿಸುವ ಮುನ್ನ ಪವಿತ್ರ ತುಂಗಾಭದ್ರದಲ್ಲಿ ಸ್ನಾನ ಮಾಡಿ ಮತ್ತು ಮಚ್ಚಲಮ್ಮನ ದರ್ಶನ ಪಡೆದುಕೊಳ್ಳಿ ಸ್ನೇಹಿತರೆ. ಬೃಂದಾವನದ ದರ್ಶನ ಮಾಡುವ ಮೊದಲು ನಿಮ್ಮ ಕೈಲಾದಷ್ಟು ಮೌನವಾಗಿ ಅಂಗಳದಲ್ಲಿ ಪ್ರದಕ್ಷಿಣೆಯನ್ನು ಹಾಕಿ ಸ್ನೇಹಿತರೆ. ತಾಳ್ಮೆಯನ್ನು ಕಾಯ್ದುಕೊಳ್ಳುವುದು ಬಹಳನೇ ಮುಖ್ಯ ಸ್ನೇಹಿತರೆ. ಅನ್ಯಾಯ, ಅವಾಚ್ಯ ಮಾತುಗಳು ಮತ್ತು ಕೆಟ್ಟ ವರ್ತನೆಗಳನ್ನು ದೇವಾಲಯದ ಆವರಣದಲ್ಲಿ ಎಂದಿಗೂ ಮಾಡದಿರಿ ಸ್ನೇಹಿತರೆ. ಯಾಕೆಂದರೆ ರಾಯರು ಇದನ್ನು ಎಂದಿಗೂ ಮೆಚ್ಚುವುದಿಲ್ಲ ಸ್ನೇಹಿತರೆ. ಬೃಂದಾವನವನ್ನು ಪ್ರವೇಶಿಸುವಾಗ ಕೂಗುವುದಾಗಲಿ ಗಲಾಟೆ ಮಾಡುವುದಾಗಲಿ ಮಾಡುವ ಬದಲು ಶಾಂತವಾಗಿದ್ದು ರಾಯರ ಮಂತ್ರಗಳನ್ನು, ಸೂತ್ರಗಳನ್ನು ಮನಸ್ಸಿನಲ್ಲೇ ಪಠಿಸಬೇಕು ಸ್ನೇಹಿತರೆ. ನಿಮಗೆ ಮಂತ್ರ ತಿಳಿದಿಲ್ಲವೆಂದರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಮಂತ್ರವನ್ನು ಪಠಿಸಿ ರಾಯರ ದರ್ಶನ ಮಾಡುವಾಗ ವಿಲಕ್ಷಣ ರೀತಿಯ ಬಟ್ಟೆಗಳನ್ನು ಧರಿಸುವುದರ ಬದಲು ಸೀರೆಯಂತಹ ಸಾಂಪ್ರದಾಯಿಕ ಬಟ್ಟೆಗಳನ್ನು ಧರಿಸಿ ಸ್ನೇಹಿತರೆ. ಮಂತ್ರಾಲಯದಲ್ಲಿ ಮಹಿಳೆಯರು ಉರುಳು ಸೇವೆ, ಸಾಷ್ಟಾಂಗ ನಮಸ್ಕಾರ ಮಾಡಬಾರದು ಸ್ನೇಹಿತರೆ. ಬದಲಾಗಿ ದೇವರಿಗೆ ಮಂಡಿ ಊರಿ ನಮಸ್ಕಾರವನ್ನು ಸಲ್ಲಿಸಬಹುದು ಸ್ನೇಹಿತರೆ. ದೇವಾಲಯದಲ್ಲಿ ಒಳಾಂಗಣದಲ್ಲಿ ಹೊರಗಿನ ಆಹಾರವನ್ನು ತಂದು ಸೇವಿಸಬಾರದು ಸ್ನೇಹಿತರೆ. ನೀವು ರಾಯರಿಗೆ ನಿರ್ದಿಷ್ಟ ಸೇವೆಯನ್ನು ಮಾಡಲು ನಿರ್ಧರಿಸಿದರೆ ಈ ಸೇವೆಯನ್ನು ಮುಂಜಾನೆ 5ರಿಂದ 7 ಗಂಟೆ ನಡುವೆ ಮಾಡುವುದು ಉತ್ತಮ ಸ್ನೇಹಿತರೆ. ಮಂತ್ರಾಲಯದಿಂದ ಹಿಂದಿರುಗಿದ ನಂತರ ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಮಂತ್ರಾಲಯದಿಂದ ಹಿಂದಿರುಗಿದ ನಂತರ ನಿಮಗೆ ಮಂತ್ರಾಲಯದಲ್ಲಿ ನೀಡಲಾದ ಮಂತ್ರಾಕ್ಷತೆಯನ್ನು ನಿಮ್ಮ ತಲೆಯ ಮೇಲೆ ಇರಿಸಿ ಸ್ನೇಹಿತರೆ ಮತ್ತು ನಿಮ್ಮ ಗುರಿಗಳ ಯಶಸ್ವಿಗೆ ಪ್ರಾರ್ಥಿಸಿ ಸ್ನೇಹಿತರೆ. ರಾಯರ ದಿವ್ಯ ಸನ್ನಿಧಾನದಲ್ಲಿ ನೀವು ಅಳವಡಿಸಿಕೊಂಡ ಒಳ್ಳೆಯ ಆಲೋಚನೆಗಳು, ವಿಚಾರಗಳು, ಆಚರಣೆಗಳನ್ನು ಅಭ್ಯಾಸ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡಿ ಸ್ನೇಹಿತರೆ. ನೀವು ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ಅಂತ ಏನು ಬೇಜಾರು ಮಾಡ್ಕೋಬೇಡಿ ಸ್ನೇಹಿತರೆ. ನಿಮ್ಮ ಮನೆಯಲ್ಲೇ ರಾಯರ ಫೋಟೋಕ್ಕೆ ಪೂಜೆ ಮಾಡಿ ಖಂಡಿತವಾಗ್ಲೂ ನಮ್ಮ ರಾಯರು ಕರೆಸ್ಕೊಳ್ತಾರೆ ಮಂತ್ರಾಲಯಕ್ಕೆ ಸ್ನೇಹಿತರೆ. ಶ್ರದ್ಧಾ, ಭಕ್ತಿ, ವಿನಯದಿಂದ ರಾಯರನ್ನು ಪೂಜಿಸೋಣ. ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ. ಎಲ್ಲರಿಗೂ ನಮಸ್ಕಾರ.